ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಒಂದು ಉಪ್ಪಿನಕಾಯಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ಹೇಳ್ಕೊಡಕತ್ತೇನೆ ನೋಡ್ರಿ. ಮಾವಿನಕಾಯಿನ ಚಲೋ ತಂಗಿ ತೊಳೆದ್ಬಿಟ್ಟು ಚಲೋ ತಂಗಿ ಒಣಗಿಸಿ ಈ ರೀತಿ ಕಟ್ ಮಾಡ್ಬೇಕು ನೋಡ್ರಿ. ಹಿಂಗೆ ತಿಳುವಂಗೆ ಸ್ಲೈಸಸ್ ಮಾಡಿ ಕಟ್ ಮಾಡಿಕೊಡ್ರಿ ಫ್ರೆಂಡ್ಸ್. ಈಗ ಮಾರ್ಕೆಟ್ದಾಗ ಹಸಿ ಮಾವಿನಕಾಯಿ ಸಾಕಷ್ಟು ಬರಾಕತ್ತಾವಲ್ರಿ. ಈ ರೀತಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಡ್ರಿ ಮನ್ಯಾಗ. ಅನ್ನದ ಜೊತೆ ರೊಟ್ಟಿ ಚಪಾತಿ ಎಲ್ಲದರ ಜೊತೆನೂ ತುಂಬ ಚೆನ್ನಾಗಿ ಹತ್ತವ್ರಿ ಇದು ಉಪ್ಪಿನಕಾಯಿ. ಈ ರೀತಿ ಒಳಗಡೆ ಗೊಟ್ಟ ತೆಗೆದು ಚಲೋ ಹೊತ್ತಂಗೆ ಕಟ್ ಮಾಡ್ಬೇಕು ನೋಡ್ರಿ. ಈ ರೀತಿ ನಾವು ಉದ್ದುದಕ್ಕೆ ಕಟ್ ಮಾಡ್ಕೊಳಕತ್ತೇನೆ ರೀ ಫ್ರೆಂಡ್ಸ್. ನಿಮಗೆ ಹಿಂಗೆ ಬೇಡ ಅಂದ್ರೆ ನೀವು ಯಾವ ಸೇಪ್ ಬೇಕಲ್ರಿ ಆ ಸೇಪ್ ಕಟ್ ಮಾಡಿಕೊಡ್ರಿ. ಸ್ಕ್ವೇರ್ ಆಗಿಯೂ ಕಟ್ ಮಾಡ್ಕೋಬೋದ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿ ಉಪ್ಪಿನಕಾಯಿ ರೆಸಿಪಿ ಇದಾವ್ರಿ ಫ್ರೆಂಡ್ಸ್. ಮಾವಿನಕಾಯಿ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ ಮತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಸಾಕಷ್ಟು ಅದಾವೆ ನೋಡ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ಈ ರೀತಿ ಉದ್ದುದಕ್ಕೆ ಕಟ್ ಮಾಡೇನ್ರಿ ನಾನು. ನಿಮಗೆ ಹಿಂಗೆ ಬೇಡ ಅಂದ್ರೆ ನೀವು ಸ್ಕ್ವೇರ್ ಆಗಿ ಕಟ್ ಮಾಡ್ಕೋಬೋದ್ರಿ. ನೋಡ್ರಿ ಎಲ್ಲ ಮಾವಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡೇನಿ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ತೆಳ್ಳಗೆ ಮಾಡ್ರಿ, ಚಲೋ ಕಾಣ್ತಾವು ನೋಡಕ್ಕೆ. ನೋಡ್ರಿ ನಾ ಇಲ್ಲೇ ಒಂದು ಮಾವಿನಕಾಯಿ ತೊಗೊಂಡೇನ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ಸ್ವಲ್ಪ ಮಸಾಲೆ ಮಾಡ್ಕೊಂಡು ಬರ್ರಿ. ಗ್ಯಾಸ್ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡೇನ್ರಿ ನಾನು. ಪ್ಯಾನ್ ಚಲೋ ತಂಗಿ ಕಾಯ್ಬೇಕ್ರಿ. ಈಗ ಇದಕ್ಕೆ ಒಂದು ಚಮಚ ಸಾಸಿವೆ ಹಾಕೋಬೇಕು ನೋಡ್ರಿ ಫ್ರೆಂಡ್ಸ್. ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಡ್ರಿ. ಈ ಮಸಾಲೆ ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತ್ರಿ. ತಿನ್ನಕ್ಕಂತೂ ಇನ್ನೂ ತಿನ್ಬೇಕು ಅನಿಸ್ತೈತ್ರಿ. ಸಾಕು ಅನಿಸೋದೇ ಇಲ್ಲ ನೋಡ್ರಿ, ಅಷ್ಟು ರುಚಿಯಾಗಿರ್ತಾವ್ರಿ ಈ ಉಪ್ಪಿನಕಾಯಿ. ಒಂದು ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ, ಒಂದು ಚಮಚ ಬಡೆ ಸೊಪ್ಪು ತೊಗೋಬೇಕ್ರಿ. ಈಗ ಇದಕ್ಕೆ ಒಂದು ಅರ್ಧ ಚಮಚ ಅಷ್ಟು ಮೆಂತ್ಯ ತೊಗೋಬೇಕು ನೋಡ್ರಿ. ಮೆಂತ್ಯ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕ್ಕೊಡ್ರಿ. ಹಾಕಿಬಿಟ್ಟು ಈ ರೀತಿ ಚಲೋ ತಂಗಿ ಹುರಿಬೇಕ್ರಿ ಫ್ರೆಂಡ್ಸ್. ಎಲ್ಲದರದ್ದು ಕಲರ್ ಚೇಂಜ್ ಆಗಬೇಕು ಮತ್ತು ಚಟಪಟ ಅಂತ ಆವಾಜ್ ಬರ್ಬೇಕು ನೋಡ್ರಿ, ಅಲ್ಲಿವರೆಗೂ ಹುರ್ಕೊಡ್ರಿ. ನೋಡ್ರಿ ಕಲರ್ ಚೇಂಜ್ ಆಗಕತ್ತಾವಲ್ರಿ. ಇನ್ನು ಸ್ವಲ್ಪ ಆಗ್ಬೇಕ್ರಿ, ಚಟಪಟನೂ ಅನ್ನಕತ್ತವ್ರಿ. ಕಲರ್ ಚೇಂಜ್ ಆದ ಕೂಡಲೇ ಗ್ಯಾಸ್ ಆಫ್ ಮಾಡಿಕೊಡ್ರಿ ಫ್ರೆಂಡ್ಸ್. ನಿಮಗೆ ಇನ್ನೂ ಯಾವುದಾದ್ರೂ ಉಪ್ಪಿನಕಾಯಿ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್, ನಾನು ಮಾಡಿ ತೋರಿಸ್ತೀನಿ ರೀ. ನೋಡ್ರಿ ಈಗ ನಾ ಗ್ಯಾಸ್ ಆಫ್ ಮಾಡ್ಕೊಂಡೆ ನೋಡ್ರಿ. ಕಲರು ಚೇಂಜ್ ಆಗ್ಯಾವಲ್ರಿ. ಇಷ್ಟಾದ್ರೆ ಸಾಕ್ರಿ. ಇವು ಚಲೋ ತಂಗೆ ಆರ್ಬೇಕ್ರಿ. ಸ್ವಲ್ಪ ಆರಾಕ್ ಬಿಡ್ರಿ. ಇವು ಆರಿದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ.
ಇದನ್ನು ಮಿಕ್ಸರ್ ಮಾಡಿಕೊಡ್ರಿ. ಈಗ ನಾವು ಕಟ್ ಮಾಡಿದ್ದೀವಲ್ರಿ ಮಾವಿನಕಾಯಿನ, ಅದನ್ನ ಈ ರೀತಿ ಒಂದು ಬಾಣಲೆಗೆ ಹಾಕ್ಕೊಂಡೇನ್ರಿ ನಾನು. ಈಗ ಇದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಡ್ರಿ. ನೀವು ಖಾರ ಎಷ್ಟು ತಿಂತೀರಲ್ರಿ ಅದನ್ನ ನೋಡ್ಕೊಂಡು ಹಾಕ್ಕೊಡ್ರಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕ್ಕೊಡ್ರಿ ಫ್ರೆಂಡ್ಸ್. ಈಗ ಇದಕ್ಕೆ ನಾವು ಮಸಾಲೆ ಮಾಡಿ ಇಟ್ಕೊಂಡಿದ್ದೀವಲ್ರಿ ಅದನ್ನು ಹಾಕ್ಕೋಬೇಕು ನೋಡ್ರಿ. ಈ ಒಂದು ಮಾವಿನಕಾಯಿಗೆ 1 ಅಥವಾ 1.5 ಚಮಚ ಅಷ್ಟು ಹಾಕ್ಕೊಡ್ರಿ ಸಾಕು, ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಇದನ್ನೆಲ್ಲ ಹಾಕಿಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಕಾಸಕ್ಕಿಟ್ಟೇನಿ ನೋಡ್ರಿ ನಾ ಗ್ಯಾಸ್ ಮೇಲೆ. ಎಣ್ಣೆ ಚಲೋತಂಗೆ ಕಾಯ್ಬೇಕ್ರಿ ಫ್ರೆಂಡ್ಸ್. ಎಣ್ಣೆ ಚಲೋತಂಗೆ ಕಾದೈತ್ರಿ. ಗ್ಯಾಸ್ ಆಫ್ ಮಾಡ್ಕೊತೇನೆ ನಾನು. ಈಗ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಬೇಕು ನೋಡ್ರಿ. ಹಿಂಗೆ ಹಾಕೋದ್ರಿಂದ ನಮ್ಮ ಉಪ್ಪಿನಕಾಯಿ ರುಚಿ ಇನ್ನೂ ಹೆಚ್ಚಾಕೈತ್ರಿ ಫ್ರೆಂಡ್ಸ್. ಹಿಂಗೆ ಹಾಕಿಬಿಟ್ಟು ಈ ಮಾವಿನಕಾಯಿಗೆ ಹಾಕ್ಕೋಬೇಕ್ರಿ. ಎಷ್ಟು ಚಂದ ಕಾಣಕತ್ತಾವಲ್ರಿ ನಮ್ಮ ಉಪ್ಪಿನಕಾಯಿ, ಇನ್ನೂ ಚಂದ ಕಾಣ್ತಾವ್ರಿ. ನೋಡ್ತಾ ಹೋಗ್ರಿ, ಸ್ಕಿಪ್ ಮಾಡಬೇಡ್ರಿ. ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಯಾಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ನಮ್ಗೆ ಹೆಲ್ಪ್ ಆಕೈತೆ ನೋಡ್ರಿ. ಈ ಎಣ್ಣೆ ಹಾಕಿಬಿಟ್ಟು ಚಲೋತಂಗೆ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ನೀವು ಚಮಚಿಯಿಂದಾದರೂ ಮಾಡ್ಕೋಬೋದು, ಇಲ್ಲ ಕೈಯಿಂದಾದರೂ ಮಾಡ್ಕೋಬೋದು. ನೀವು ಜಾಸ್ತಿ ದಿವಸ ಇಟ್ಟು ತಿಂತೀನಂದ್ರೆ ಕೈಯಿಂದ ಮಾಡೋಕ್ಕೆ ಹೋಗ್ಬೇಡ್ರಿ, ಚಮಚೆಯಿಂದನೇ ಮಾಡಿಕೊಡ್ರಿ. ಇಲ್ಲ ನಾವು ಒಂದು 2-3 ದಿವಸದಾಗ ಖಾಲಿ ಮಾಡ್ತೀವಿ ಅನ್ನೋದಾಗಿದ್ರೆ ಈ ರೀತಿ ಕೈಯಿಂದ ಚಲೋತಂಗೆ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್. ಮಾವಿನಕಾಯಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ಇವು ಒಂದು 7-8 ಜನ ಇರೋ ಮನ್ಯಾಗಂತೂ ಒಂದೇ ದಿವ್ಸಕ್ಕೆ ಸಾಲಂಗಿಲ್ಲ ನೋಡ್ರಿ. ಅಷ್ಟು ರುಚಿಯಾಗಿರ್ತಾವ್ರಿ ಫ್ರೆಂಡ್ಸ್ ಈ ಮಾವಿನಕಾಯಿ ಉಪ್ಪಿನಕಾಯಿ. ನೀವು ನಿಮ್ಮ ಮನ್ಯಾಗ ಒಂದ್ಸಲ ಮಾಡಿಕೊಡ್ರಿ. ನಿಮಗೆ ಹೆಂಗೆ ಹತ್ತಿದು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವಲ್ರಿ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ. ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಲೋತಂಗೆ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಾಕತ್ತು ನೋಡ್ರಿ. ನೋಡ್ರನ ತಿನ್ಬೇಕು ಅನಿಸ್ತೈತಲ್ರಿ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ತಿನ್ನಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.